ಹಳೆ ಕಾಲದ ನನ್ನ ಅಮ್ಮ ಮಾಡುತ್ತಿದ್ದ ತೊಗರಿಕಾಳು ಚಟ್ನಿ ನೀವು ಕೂಡ ಟ್ರೈ ಮಾಡಿ. ಭಾಳ ಟೇಸ್ಟ್ ಇರುತ್ತೆ, ಬಾಯಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ತೊಗರಿಕಾಳು ಚಟ್ನಿ ಮಾಡಲು ತೊಗರಿಕಾಳು ತೊಗೊಂಡಿದ್ದೀನಿ, 1 ಬೌಲು ನೋಡಿ. ಈ ಥರ ಇರುತ್ತೆ ತೊಗರಿಕಾಳು. ಈಗ ಇದನ್ನು ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿದುಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾದರೆ ಒಂದು ಹುರಿಯುತ್ತೆ ಒಂದು ಹುರಿಯೋದಿಲ್ಲ. ಈಗ ಇದರಲ್ಲಿ 4 ಒಣಮೆಣಸಿನಕಾಯಿ ಹಾಕಿದ್ದೀನಿ, ಅದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಹುರಿದುಕೊಳ್ಬೇಕು. ಖಾರ ಮತ್ತು ಉಪ್ಪು ನಿಮಗೆ ಬೇಕಾದ ಹಾಗೆ ಹಾಕ್ಕೊಳ್ಳಿ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈ ರೆಸಿಪಿ ಮಾಡಲು ತುಂಬ ಈಸಿ, ತಿನ್ನುವುದಕ್ಕಂತೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಾಯಿಗೆ. ಇದು ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ಈಗ ಇದರಲ್ಲಿ 1 ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲಿದುಬಿಟ್ಟು ಹಾಕಿದ್ದೀನಿ ನೋಡಿ, ಅದನ್ನು ಕೂಡ ಸ್ವಲ್ಪ ಹುರಿದುಕೊಳ್ಳಿ. ಹುರಿದಾಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ಚಟ್ನಿ ಮಾಡ್ಕೊಳ್ಬೇಕು. ಈಗ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಹುರಿದಿಟ್ಟಿರುವ ತೊಗರಿಕಾಳು, ಒಣಮೆಣಸು ಮತ್ತು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಉಪ್ಪು, ಅರ್ಧ ಬೌಲು ತೆಂಗಿನ ತುರಿ ಹಾಕಿ ಇದನ್ನು ಮೊದಲು ನೀರು ಹಾಕ್ದೇ ರುಬ್ತೀನಿ. ಆಮೇಲೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ದೇ ರುಬ್ಬಿದೆ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ಮಾಡಲು ತುಂಬ ಈಸಿ, ತಿನ್ನುವುದಕ್ಕಂತೂ ಸಖತ್ತಾಗಿರುತ್ತೆ. ಯಾವತ್ತೂ ತಿಂದೇ ಇರೋ ರುಚಿ ರೆಡಿಯಾಗಿದೆ ನೋಡಿ. ಇದು ಬಿಸಿ ಬಿಸಿ ಅನ್ನ ಜೊತೆನೂ ತಿನ್ಬೋದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಹಳೆ ಕಾಲದ ರೆಸಿಪಿ, ನಿಮಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.